ಸಿಕ್ಸ್ ಸ್ಟ್ಯಾಂಡರ್ಡ್ ಐಕ್ಯಗಾನ ಪದ್ಯ. ಈ ಪದ್ಯದ ಪ್ರಶ್ನೆ ಉತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪದಗಳ ಅರ್ಥ: ಅಗಣಿತ, ಅಸಂಖ್ಯ, ಲೆಕ್ಕವಿಲ್ಲದಷ್ಟು, ಇರುಳು, ಕತ್ತಲೆ, ರಾತ್ರಿ. ಗ್ರಹಮಂಡಲ, ಗ್ರಹ ಮತ್ತು ಉಪಗ್ರಹಗಳ ಸಮೂಹ. ಚಿಕ್ಕಿ, ನಕ್ಷತ್ರ, ತಾರೆ. ಬುಡ, ಬೇರು, ತಳ, ಮೂಲ. ಚಾಚು, ಹರಡು, ವಿಸ್ತರಿಸು. ಆರಾಧನೆ, ಪೂಜೆ, ಜ್ಞಾನ. ಐಕ್ಯ, ಒಂದಾಗು, ಸೇರು. ಗಾನ, ಹಾಡು. ನೆಳಲು, ನೆರಳು, ಛಾಯೆ. ಸಾಸಿರ, ಸಾವಿರ, ಸಹಸ್ರ. ಪ್ರಶ್ನೆಗಳು: ಈ ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ. ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ. ಅಗಣಿತ ಗ್ರಹಮಂಡಲಗಳು ಚಲನೆಗೆ ಆಕಾಶವೂ ಒಂದೇ. 100 ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ. ನಡೆ ನುಡಿ ಭೇದಗಳೆಷ್ಟಿದ್ದರೂ ಬದುಕುವ ಜನ ಒಂದೇ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಏನೇನು ಸಂಕೇತಿಸುತ್ತದೆ? ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ನಾವೆಲ್ಲ ಭಾರತೀಯರು ಒಂದೇ ಎಂಬುದನ್ನು ಸಂಕೇತಿಸುತ್ತದೆ. ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನೇನು ಧ್ವನಿಸುತ್ತವೆ? ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣಗಳಲ್ಲಿ ವೈವಿಧ್ಯತೆ ಇದ್ದರೂ ಬಿಳುಪು ಒಂದೇ ಆಗಿರುವಂತೆ ಭಾರತದಲ್ಲಿ ವಿವಿಧ ಜಾತಿ ಧರ್ಮದ ಜನರಿದ್ದರೂ ಎಲ್ಲರೂ ಭಾರತೀಯರು ಎಂದು ಧ್ವನಿಸುತ್ತದೆ. ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ? ಹಾರಾಡುವ ಧ್ವಜವು ನೆಳಲು ಬೆಳಕುಗಳ ಸಂಕೇತವಾಗಿದೆ. ಐಕ್ಯಗಾನ ಕವನದ ಆಕರ ಗ್ರಂಥ ಯಾವುದು? ಐಕ್ಯಗಾನ ಕವನದ ಆಕರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ಹೇಗೆ ತಿಳಿಸುತ್ತವೆ? ಹಲವು ಕೊಂಬೆಗಳು ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡವು ಒಂದೇ. ಅದೇ ರೀತಿ ಸಾವಿರ ನದಿಗಳು ಹೇಗೆ ಹರಿದರೂ ಅವುಗಳು ಒಂದೇ ಕಡಲಿನಲ್ಲಿ ಸೇರುತ್ತವೆ ಎಂಬುದು ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ತಿಳಿಸುತ್ತವೆ. ಹಲವು ಕೊಂಬೆಗಳು ಮರದಲ್ಲಿ ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡವು ಒಂದೇ. ಅದೇ ರೀತಿ ಸಾವಿರ ನದಿಗಳು ಹೇಗೆ ಹರಿದರೂ ಅವುಗಳು ಒಂದೇ ಕಡಲಿನಲ್ಲಿ ಸೇರುತ್ತವೆ ಎಂಬುದು ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ತಿಳಿಸುತ್ತವೆ. ಇನ್ನು ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹೆಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು? ಇರುಳಿನಲ್ಲಿ ಆ ಚಂದದ ಆಕಾಶದಲ್ಲಿ ಚುಕ್ಕೆಗಳು 1000 ಇದ್ರೂ ಮಿನುಗುತ್ತವೆ. ಆದರೆ ಮಿನುಗುತ್ತವೆ ಅಂತ ಬರೆದಿದ್ದಾನೆ ನಮ್ಮ ಸ್ಟೂಡೆಂಟ್. ಮಿನುಗುತ್ತವೆ, ಮಿನುಗುತ್ತದೆ. ಆದರೆ ಹಗಲಿಗೆ ರವಿ ಒಂದೇ. ಜಗತ್ತಿಗೆ ಬೆಳಕನ್ನು ನೀಡುವಂಥ ವೈವಿಧ್ಯತೆ ಹೊಂದಿದವರಿಗೆ ಭಾರತ ಒಂದೇ ಆಸರೆಯಾಗಿವೆ ಎಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ. ಭಾರತೀಯರ ಧರ್ಮಾಚರಣೆಗೂ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿ ಯಾವ ನಿರ್ದೇಶನಗಳನ್ನು ನೀಡಿದ್ದಾರೆ? ಭಾರತದಲ್ಲಿ ಜಾತಿ ಧರ್ಮ ಮತಗಳು ಬೇರೆ ಬೇರೆಯಾಗಿದೆ. ಅವರಿಗೆ 100 ಬಗೆಯ ಆರಾಧನೆಗಳಿದ್ದರೂ ದೇವರು ಎಲ್ಲ ಧರ್ಮದವರಿಗೊಂದೇ ಆಗಿದೆ. ಅದೇ ರೀತಿ ವೇಷಭೂಷಣಗಳು ವಿಭಿನ್ನವಾಗಿಯೂ ಇದ್ದರೂ ಎಲ್ಲರಲ್ಲಿ ಮೂಡುವ ಭಾವನೆಗಳೊಂದೇ. ಹಲವು ಬಣ್ಣಗಳು, ಹಸುಗಳು ಕರೆಯುವ ಹಾಲು ಬೆಳಪೊಂದೇ ಎಂದು ಕವಿ ವಿವಿಧ ಬಗೆಯ ನಿದರ್ಶನಗಳನ್ನು ನೀಡಿದ್ದಾರೆ. ಇನ್ನು ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮರ, ಗಿಡ, ವೃಕ್ಷ. ನಕ್ಷತ್ರ, ತಾರೆ, ಚಿಕ್ಕೆ. ರವಿ, ಸೂರ್ಯ, ಭಾಸ್ಕರ. ಕಡಲು, ಸಾಗರ, ಸಮುದ್ರ. ಇರಳು, ರಾತ್ರಿ, ಕತ್ತಲು. ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಹಗಲು, ರಾತ್ರಿ, ನೆಳಲು, ಬಿಸಿಲು. ಭೇದ, ಅಭೇದ, ಹಲವು, ಕೆಲವು. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ.